ಈಗ ಅಲ್ಲಿ ಈಗ ಒಂದು ಕಡೆ ಇನ್ನೂ ಹೊಸ ಪಕ್ಷದ ಮಾತು ಮಾತು ಅದೇನು ಅದೇ ಎಲ್ಲಿ ಅಂತಿದ್ದು ಎಲ್ಲಿಗೆ ಬಂತು ಇಲ್ಲೇಂದ್ರೆ ಮತ್ತೆ ಬಿಜೆಪಿ ಅವರು ಮತ್ತೆ ಕಡಿಮೆ ಕೂರಿಸ್ಕೊಂಡು ಹೊಸ ಪಕ್ಷ ಗ್ಯಾರಂಟಿ ಅಲ್ಲಿ ಸದ್ಯ ಬದಲಾವಣೆ ಸರ್ಕಾರ ಬಹುಮತ ಬರೋದು ಗ್ಯಾರಂಟಿ, ಕರ್ನಾಟಕ ಉದ್ಧಾರ ಆಗೋದು ಗ್ಯಾರಂಟಿ. ಅಲ್ಲಿ ಇನ್ನೂ ವಿಜೇಂದ್ರ ಬದಲಾವಣೆ ಇಲ್ಲ ಅನ್ನೋ ಮಾಡಿದ್ರು ಬಿಡುದು ಆ ಪಾರ್ಟಿಯವ್ರಿಗೆ ಸಂಬಂಧಿಸಿ ಅವ ಅಯೋಗ್ಯ ಅದಾನ ಭ್ರಷ್ಟ ಅದಾನ ಅಂತ ನಾವು ಹೇಳಿ ಅದ್ರ ಬಗ್ಗೆ ನಮ್ಗೆ ಅವನೇ ಬೇಕಾದ ಮಾಡ್ತೀನಿ ನಾವೇನು ಮಾಡೋದು. ಅವಾಗ ಇಡೀ ಪಾರ್ಟಿನೇ ನೀವು ಹೇಳಿದ್ದಕ್ಕೆ ಸಪೋರ್ಟ್ ಮಾಡುತ್ತೆ ಸರ್. ಈಗ ಅಯೋಗ್ಯ ಅಂತ ನೀವು ಹೇಳ್ತೀನಿ ಅಂತ ಇಡೀ ಪಾರ್ಟಿನೇ ಅವ್ರಿಗೆ ಸಪೋರ್ಟ್ ಮಾಡುತ್ತೆ ನೀವು ಯಾಕೆ ಯಾವ ಮಾಧ್ಯಮ ನಿಮಗೆ ಚಲೋ ಇಡೀ ಕರ್ನಾಟಕದಲ್ಲಿ ಅವನ ನಾಯಕತ್ವ ಯಾರೂ ಒಪ್ಕೋತಾ ಇಲ್ಲ. ಯಾರು ಹೇಳಿದ್ರು ಟೊತ್ತಿಗೆ ಡಿಕ್ಲೇರ್ ಮಾಡಿ ಹೋಗಿತ್ತಿದ್ರಿ. ಇಡೀ ದೇಶನಾಗ ಎಲ್ಲ ಚುನಾವಣೆ ಅವರು ನಾಗಾಲ್ಯಾಂಡ್, ಸಿಕ್ಕಿಂ, ಯಾವುದಾದ್ರು ಮಿಜೋರಾಮ ಅಂತ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದರು. ಕರ್ನಾಟಕ ಅದು ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಗೆ ಏನಾರೇ ಮೇಲೆ ಇರುವಂಥ ರಾಜ್ಯ ಅದು ಕರ್ನಾಟಕ. ಇಲ್ಲಿ ಒಬ್ಬ ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡಲಿಕ್ಕೆ ಇಟ್ಟು ಗೊಂದಲ ಯಾಕಾಗೈತೆ ಅಂದರೆ ಎಲ್ಲರೂ ಈ ವ್ಯಕ್ತಿನ ಬೇಡ, ಇವನ ನೇತೃತ್ವಗಳು 30 ಸೀಟು ಬರೋದಿಲ್ಲ. ಅವ್ರ ತಂದೆಗೆ ಅವನ ಮಗ ಎಂಥವ್ ಇದ್ರೂ ಅವನಿಗೆ ಪ್ರೀತಿ ಏನು ಹೆತ್ತವ್ರಿಗೆ ಹಗ್ಗ ಮುದ್ದಂಗೆ ನನ್ನ ಪೂಜೆ ತಂದೆಯವರು ನನ್ನ ಪ್ರೀತಿಯ ಮಗ ಅಥವಾ ಒಬ್ಬಟ್ಟು ಹೋಗ್ತಾರೆ. ಆ ಜಾತಿಗೆ ಜನ ತಿರಸ್ಕಾರ ಮಾಡಿದ್ದಾರೆ. ದೇಶದ ಸುಮಾರು 15ರಿಂದ 18 ರಾಜ್ಯಗಳ ಕೈಮಗ್ಗ ನೇಕಾರರು ಮೇಳದಲ್ಲಿ ಭಾಗವಹಿಸಿದ್ದಾರೆ. ಅಸ್ಸಾಂ ಇರ್ಬೋದು, ಈ ಕಡೆ ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ ರಾಜ್ಯದಿರ್ಬೋದು, ಅಥವಾ ಉತ್ತರ ಪ್ರದೇಶ, ಜಾರ್ಖಂಡ್, ಅದೇ ರೀತಿ ಬಿಹಾರ್, ಬಾಗಲ್ಪುರ್, ಅಂದರೆ ಎಲ್ಲ ಹಲವಾರು ರಾಜ್ಯಗಳಿಂದ ಕೈಮಗ್ಗ ನೇಕಾರರು ಮೇಳದಲ್ಲಿ ಭಾಗಿಯಾಗಿದ್ದಾರೆ. ಸೊ ನಮ್ಮ ಕೋರಿಕೆ ಇಷ್ಟೇ, ತಾವೆಲ್ಲರೂ ಅಂದರೆ ಮೈಸೂರಿನ ಜನತೆ ಈ ಮೇಳದ ಸದುಪಯೋಗವನ್ನು ಪಡ್ಕೋಬೇಕು.